ಪ್ರಸಿದ್ಧ ನಂದಿಗಿರಿಧಾಮದ ಜಿಲ್ಲೆಯಾದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಹಂಚ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು 1504 ಶಾಲೆಗಳಿದೆ. ಹಾಗೆ ಪ್ರೌಢಶಾಲೆಗಳು 1848 ಪ್ರೌಢಶಾಲೆಗಳಿವೆ. ಹಾಗೆ ನಮ್ಮ ಶಾಲೆಯಲ್ಲಿ 1,60,180 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 59,435 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥದ್ದು ಹೆಮ್ಮೆಯ ವಿಷಯ. ಹಾಗೆ ಏಡೆಡ್ ಶಾಲೆಗಳಲ್ಲಿ 12,853 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಮುಂದೆ ಮೇಡಮ್ ಮುಂದೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ CRPಗಳ ಸಂಖ್ಯೆ 94 ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ BRPಗಳು 23 BRPಗಳು ಹಾಗೆ ECOಗಳು 21 ಸಂಖ್ಯೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಜಿಲ್ಲೆಯ ವಿನೂತನವಾದ ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಆದಂಥ ಶ್ರೀಯುತ ನವೀನ್ ಭಟ್ ಸರ್ ಅವರು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಗ್ರಾಮೀಣ ಮಕ್ಕಳಿಗಾಗಿ ಚತುರ ಆಟಗಳ ಉತ್ಸವ 2025 ಅಂತೇಳಿ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಚೆಸ್ ಮತ್ತು ಕೇರಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಗ್ರಾಮ ಪಂಚಾಯತಿ ಮಟ್ಟ ಹಾಗೆ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡೋದು ಇದರ ಮುಖ್ಯ ಉದ್ದೇಶ. ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದರಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಬಹುಮಾನಗಳ ವಿವರ ಈ ಥರ ಇದೆ. ಪ್ರಥಮ ಬಹುಮಾನ 10,000 ಇದೆ, ದ್ವಿತೀಯ ಬಹುಮಾನ 7,500, ತೃತೀಯ ಬಹುಮಾನ 5,000 ರೂಪಾಯಿಗಳನ್ನು ಜಿಲ್ಲಾ ಪಂಚಾಯಿತಿ ಭರಿಸಿದೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಮೈಲಿಗಲ್ಲು ಅಂತಂದರೆ SSLC ಮಕ್ಕಳ ಫಲಿತಾಂಶಕ್ಕೋಸ್ಕರ ಸುಧಾರಣೆ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಪರಿಶೀಲನೆಗಾಗಿ ತಾಲೂಕು ಹಂತಗಳಲ್ಲಿ ನಾವು ವಿವಿಧ ರೀತಿಯ ಸಭೆಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಆಯೋಜನೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಶಾಲೆಗಳಿಗೆ ಭೇಟಿ ನೀಡಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಪ್ರಾರ್ಥನೆ ಸಮಯಕ್ಕೆ ಶಾಲೆಗೆ ಹೋದರೆ ಸಂಜೆ ಶಾಲೆ ಮುಗಿಯೋ ತನಕ ಆ ಶಾಲೆಯಲ್ಲೇ ಯಾವುದೇ ಹಂತದ ಅಧಿಕಾರಿಗಳಾಗಿರಲಿ ಶಾಲೆಯಲ್ಲಿ ಉಳ್ಕೊಂಡು ಮಾರ್ಗದರ್ಶನ ನೀಡೋದ್ರ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸ್ತಾ ಇದ್ದಾರೆ. ಈಗ ಮೊನ್ನೆ ನಡೆದಂಥ ನಮ್ಮ ತಾಲೂಕುವಾರು ಪೂರ್ವ ಸಿದ್ಧತಾ ಪ್ರಿಪರೇಟರಿ ಎಕ್ಸಾಮಲ್ಲಿ ಈ ಥರ ನಾವು ಫಲಿತಾಂಶವನ್ನು ನೋಡ್ಬೋದು. 2ನೇ ಪ್ರಿಪರೇಟರಿಯಲ್ಲಿ ನಾವು ಗಣನೀಯವಾಗಿ ಉತ್ತಮ ಫಲಿತಾಂಶವನ್ನು ಕಾಣ್ತಾ ಇದ್ದೇವೆ. ಹಾಗೆ ಮೊನ್ನೆ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶ್ರೀಯುತ ಶಶಿಧರ್ ಕೋಸಂಬೆ ಸೌರವರು ನಮ್ಮ ಜಿಲ್ಲೆಗೆ ಬಂದಿದ್ದರು. ಇವರು ನಮ್ಮ ಜಿಲ್ಲೆಯಲ್ಲಿ ವಿನೂತನವಾಗಿ 5 ಕಡತಗಳು ಮತ್ತು 5 ರಿಜಿಸ್ಟರ್ಗಳನ್ನು ವಹಿಸಿದ್ದಾರೆ. ಎಲ್ಲ ಶಾಲೆಗಳಲ್ಲೂ ಕೂಡ 5 ಫೈಲ್ಸ್ ಮತ್ತು 5 ರಿಜಿಸ್ಟರ್ನ ಮೇಂಟೈನ್ ಮಾಡಿ ಮಕ್ಕಳ ಒಂದು ರಕ್ಷಣೆಗೋಸ್ಕರ ಸಹಕಾರ ಮಾಡ್ತಾ ಇದ್ದೇವೆ. ಹಾಗೆ ಇದರ ಜೊತೆಗೇ ಅತಿಥಿ ಶಿಕ್ಷಕರಿಗೆ ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು, ಚೈಲ್ಡ್ ತೆರೆದ ಮನ ಕಾರ್ಯಕ್ರಮ ಅಂತೇಳಿ ಪ್ರತಿ ಗುರುವಾರ ಪೊಲೀಸ್ ಶಾಲೆಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಒಂದು ವಿಶೇಷವಾಗಿ ಮಾಡ್ತಾ ಇರೋವಂಥದ್ದು. ಇನ್ನೊಂದು CWSN ಮಗು, ಒಬ್ಬ ಲೋಕೋಮೋಟರ್ ಡಿಸೈಬಿಲಿಟಿ ಇರುವಂಥ ಮಗು, ಇವನ ಹೆಸರು ಯೋಗೇಶ್ ಅಂತೇಳಿ. ಇದು ಟ್ರೂತು. ಅವನ್ನ ಬಿಟ್ಬಿಟ್ಟಿದ್ರು ಪೇರೆಂಟ್ಸು. ಅವರ ಮನೆಗೆ ಹೋಗ್ಬಿಟ್ಟು ಅವನ ಮನವನ್ನು ಪರಿವರ್ತನೆ ಮಾಡಿ ಅವರ ಮಗುನ ಶಾಲೆಗೆ ಬರೋ ಹಾಗೆ ಮಾಡ್ತಾ ಇದೆ. ಈಗ ಪ್ರತಿದಿನ ಆ ಮಗು ಆಟೋದಲ್ಲಿ ಶಾಲೆಗೆ ಬಂದು ಕಲಿತಾ ಇದೆ. ಇದು ನಮ್ಮ ಒಂದು ಯಶೋಗಾಥೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಆಮೇಲೆ ಶಿಕ್ಷಕರ ಮಹಾಸಭೆ, ಇದು ಎಲ್ಲರೂ ಮಾಡಿದಾಗೆ ನಾವು ಕೂಡ ಮಾಡ್ತಾ ಇದ್ದೀವಿ. ಆದರೆ ಪೋಷಕರಲ್ಲಿ ಒಂದು ಇನ್ಸ್ಪೈರ್ ಆಗಿಬಿಟ್ಟು ಕೇಶವಾರ ಅನ್ನೋಂಥ ಶಾಲೆ, ನಾನು CRP ಅಲ್ಲಿ ಕೇಶವಾರ ಅನ್ನೋ ಶಾಲೆಯಲ್ಲಿ LKG UKGನ ಪೇರೆಂಟ್ಸ್ ಮುಂದೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಇದೆ. ಮುಂದಿನ ವರ್ಷದಿಂದ ಅದು ಆರಂಭಗೊಳ್ತಾ ಇದೆ. ಸಚೇತನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾವ ಥೀಮ್ಗಳು ತುಂಬ ಕ್ಲಿಷ್ಟಕರ ಇದೆ ಅಂಥದ್ದನ್ನು CRP ಅಥವಾ BRP ಯಾವುದೇ ಅಧಿಕಾರಿಗಳಿಗೆ ಮುಖ್ಯ ಶಿಕ್ಷಕರು ತಿಳಿಸಿದಾಗ ನಾವೇ ಸ್ವತಃ ಶಾಲೆಗೆ ಹೋಗ್ಬಿಟ್ಟು ಆ ಒಂದು ಚಟುವಟಿಕೆಗಳನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಇದು ಒಂದು ನಮ್ಮಲ್ಲಿ ಮಾಡ್ತಾ ಇರೋಂಥ ವಿನೂತನವಾದಂತಹ ಚಟುವಟಿಕೆ. ಥ್ಯಾಂಕ್ ಯು ಸರ್.